ಶ್ರೀ ವೀರಾಚಾರ್ಯ ಸೌಹಾರ್ದ ಸಂಸ್ಥೆಗೆ 96 ಲಕ್ಷಕ್ಕೂ ಅಧಿಕ ನಿವ್ವಳ ಲಾಭ. ವೀರಾಚಾರ್ಯ ಸ್ಕಾಲರ್ಶಿಪ್ ವಿತರಣೆ ಕಂಡಿರ ಸತ್ಕಾರ. ಸಂಸ್ಥೆಯ ಉಪಾಧ್ಯಕ್ಷ ಅಜಿತ್ ಪಾಟೀಲ್ ಮಾಹಿತಿ. ನೆಪ್ಪಾಡಿ ತಾಲೂಕಿನ ಬೆಡಕಿಹಳ್ಳ ಗ್ರಾಮದ ಶ್ರೀ ವೀರಾಚಾರ್ಯ ಅಲ್ಪಸಂಖ್ಯಾತರ ಸೌಹಾರ್ದ ವಿವಿಧೋದ್ದೇಶ ಸಹಕಾರಿ ಸಂಘದ 24ನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆಯು ಭಾನುವಾರ 23ರಂದು ಶ್ರೀ 1008 ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರದ ಪರಮ ಪೂಜ್ಯ ಆಚಾರ್ಯ ಅರುಣಸೇನ ಮಹಾರಾಜ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷ ಸಂಜಯ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಗೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಮಹಾವೀರ ನಿಜಲ್ಗಿ, ನಿವೃತ್ತ ಪ್ರಾಧ್ಯಾಪಕ ಸವೀಂದರ್ ಪಾಟೀಲ್, ಡ್ರಗ್ ಇನ್ಸ್ಪೆಕ್ಟರ್ ಪ್ರಮೋದ್ ಶಿವಾಜಿ ಪಾಟೀಲ್ ಮುಖ್ಯ ಅತಿಥಿಯಾಗಿ ಆಗಮಿಸಿದರು. ಈ ಸಂದರ್ಭದಲ್ಲಿ ಬೆಡಕಿಹಾಳ ಪಿಕೆಪಿಎಸ್ ಅಧ್ಯಕ್ಷ ಪಾಸಗೌಡ ಪಾಟೀಲ್, ಜವಾಹರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಪಾರ್ಶ್ವನಾಥ್ ನಾರೆ, ನೇಮಿನಾಥ ಕೇಮಲಾಪುರೆ, ಬಾಬಾ ಸಾಹೇಬ್ ಕುನ್ನೂರೆ, ಮಲಗುಡ್ಡ ಪಾಟೀಲ್, ಸಂದೀಪ್ ಪಾಟೀಲ್, ತ್ಯಾದಾ ಸಾಹೇಬ್ ಚೌಗುಲೆ, ಲೆಕ್ಕ ಪರಿಶೋಧಕರಾದ ಎಸ್ಪಿ ವನವಾಡೆ ಸೇರಿದಂತೆ ಗಣ್ಯರ ಉಪಸ್ಥಿತಿಯಲ್ಲಿ ನಡೆದ ಈ ಕಾರ್ಯಕ್ರಮ ಕುರಿತು ಸಂಘದ ಸಂಸ್ಥಾಪಕ ನಿರ್ದೇಶಕ ಬಾಳಾಸಾಹೇಬ್ ಪಾಟೀಲ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಸಂಘದ ಪ್ರಸ್ತುತ ಸ್ಥಿತಿಗತಿ ಹಾಗೂ ಪ್ರಗತಿಯ ಕುರಿತು ಮಾಹಿತಿಯನ್ನು ನೀಡಿದರು. ಪ್ರಥಮಾಚಾರ್ಯ 108 ಶಾಂತಿಸಾಗರ ಮಹಾರಾಜರು ಹಾಗೂ ಬಾಬಾ ಸಾಹೇಬ್ ಕುಚನೂರೆ ಅವರ ಭಾವಚಿತ್ರಗಳಿಗೆ ಗಣ್ಯರ ಹಸ್ತದಿಂದ ಪೂಜೆ ಸಲ್ಲಿಸಿ ದೀಪ ಪ್ರಜ್ವಲಿಸಲಾಯಿತು. ಆರ್ಥಿಕ ವರ್ಷದಲ್ಲಿ ನಿಧನರಾದ ಸಂಘದ ಸದಸ್ಯರು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಮತ್ತು ಸ್ವಾಮೀಜಿಗಳಿಗೆ ಸಭೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಎಲ್ಇಎಸ್ ಶಾಲೆಯ ವಿದ್ಯಾರ್ಥಿಗಳ ಪ್ರಾರ್ಥನೆ ಹಾಗೂ ಸ್ವಾಗತ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಸಭಾಧ್ಯಕ್ಷ ಸಂಜಯ್ ಪಾಟೀಲ್ ಅವರನ್ನ ಶ್ರೀಫಲ ನೀಡಿ ಸನ್ಮಾನಿಸಲಾಯಿತು. ಸಂಸ್ಥೆಯ ವತಿಯಿಂದ ಉಪಸ್ಥಿತರಿದ್ದ ಗಣ್ಯರನ್ನ ಸತ್ಕರಿಸಲಾಯಿತು. ಸಂಘದ ಸದಸ್ಯರ ಮಕ್ಕಳಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ನೀಡಲಾಗುವ ವಿದ್ಯಾವೇತನದ ಚೆಕ್ ಅನ್ನು ಗಣ್ಯರು ಹಸ್ತದಿಂದ ವಿತರಿಸಲಾಯಿತು. ಸಂಸ್ಥೆಯ ಉಪಾಧ್ಯಕ್ಷ ಅಜಿತ್ ಪಾಟೀಲ್ ಅವರು ವಾರ್ಷಿಕ ವರದಿ ಮಂಡಿಸಿ ಮಾತನಾಡಿ, ಸಂಸ್ಥೆಯಲ್ಲಿ ಒಟ್ಟು 896 ಸದಸ್ಯರು ಇದ್ದು 32,01,600 ಷೇರು ಬಂಡವಾಳ, 5,46,99,558 ನಿಧಿ, 32,25,31,913 ಠೇವಣಿ ಹೊಂದಿದ್ದು ಸಂಸ್ಥೆಯು 16,61,65,280 ಹೂಡಿಕೆ ಮಾಡಿದ್ದು 21,86,20,645 ರೂಪಾಯಿ ಸಾಲ ವಿತರಣೆ ಮಾಡಲಾಗಿದೆ. ವರದಿ ಸಾಲಿನಲ್ಲಿ ಸಂಸ್ಥೆಗೆ 96,03,318 ನಿವ್ವಳ ಲಾಭ ದೊರೆತಿದ್ದು ಸದಸ್ಯರಿಗೆ 14% ಲಾಭಾಂಶ ಘೋಷಿಸಲಾಗಿದೆ. ಸಂಸ್ಥೆಗೆ ವಾರ್ಷಿಕ ಆಡಿಟ್ನಲ್ಲಿ ಎ ಗ್ರೇಡ್ ಲಭಿಸಿದೆ ಎಂದು ಅಜಿತ್ ಪಾಟೀಲ್ ಮಾಹಿತಿಯನ್ನು ನೀಡಿದರು. ನಂತರ ಲಾಭಹಾನಿ ಹಣವೇ ಪ್ರತಿಕ್ರಿಯೆಯನ್ನ ವ್ಯವಸ್ಥಾಪಕ ಪ್ರವೀಣ್ ಪಾಟೀಲ್ ಮಂಡಿಸಿದರು. ಇದಕ್ಕೆ ಸದಸ್ಯರು ಚಪ್ಪಾಳೆ ತಟ್ಟಿ ಸಮ್ಮತಿ ಸೂಚಿಸಿದರು. ಮಹಾವೀರ ನಿಜಲ್ಗಿ, ಸಂದೀಪ್ ಪಾಟೀಲ್ ಹಾಗೂ ರಾವ ಸಾಹೇಬ್ ಕುನ್ನೂರೆ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಸಭೆಯಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಸಂಜಯ್ ಅಲಗುರೆ, ಮಹೇಂದ್ರ ಪಾಟೀಲ್, ಸಿದ್ದಗೌಡ ಕೆಸ್ತೆ, ಅಭಯ್ ಕುಮಾರ್ ಬಾಗಾಜೆ, ಉತ್ತಮ ಸಭೆಗೆ ಸಂಜಯ್ ಮಗದುಂ, ಪದ್ಮಾಕರ ಪಾಟೀಲ್, ಉತ್ತಮ ಹೆಬ್ಬಾಳೆ, ಪ್ರವೀಣ್ ಪಾಟೀಲ್, ಶ್ರೀಮತಿ ಸರೋಜಿನಿ ತಾರದಾಳೆ, ಶ್ರೀಮತಿ ವೈಶಾಲಿ ದನಪಗೋಳ್, ಸಲಹಾ ನಿರ್ದೇಶಕರಾದ ಅಜಿತ್ ದನಪಗೋಳ್, ನಿತಿನ್ ವನಕುದ್ರೆ, ಅಡ್ವೊಕೇಟ್ ರವಿರಾಜ್ ಪಾಟೀಲ್ ಸೇರಿದಂತೆ ಸಂಘದ ಎಲ್ಲಾ ಸದಸ್ಯರು, ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಶಿಕ್ಷಕರಾದ ನಿರ್ಮಲಾ ಕುಮಾರ್ ಸಗರೆ ಕಾರ್ಯಕ್ರಮ ನಿರ್ವಹಿಸಿದರು. ನಿರ್ದೇಶಕ ಮಹಾವೀರ್ ಹಿರೇಕುಡೆ ವಂದಿಸಿದರು. ಬ್ಯೂರೋ ರಿಪೋರ್ಟ್ ಕೃಷ್ಣ ಅರಗೆ, ಎನ್ಕೆಎಸ್ ಟಿವಿ 4, ನಿಪ್ಪಾಡಿ. ಯಾವುದೇ ವಿಷಯಗಳು ಬರದಿದ್ದ ಕಾರಣ ಇವುಗಳಿಗೆ ತಾವು ಮಂಜೂರು ನೀಡುತ್ತಾರೆ ಎಂದು ನಂಬಿರುತ್ತೇನೆ ಹಾಗೂ ಸಭೆಯ ನೋಟಿಸ್ ಪ್ರಕಾರ ವಿಷಯಗಳನ್ನು ತಿಳಿಸಿದ್ದಕ್ಕೆ ತಮ್ಮ ಅನುಮತಿ ಕೋರುತ್ತೇನೆ. 24ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ನೋಟಿಸು 2025-26ನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ರವಿವಾರ ದಿನಾಂಕ 23/8/2026 ಮುಂಜಾನೆ 9 ಗಂಟೆಗೆ ಸರ್ಕಾರಿ ಕಾರ್ಯಾಲಯದಲ್ಲಿ ಅಧ್ಯಕ್ಷರಾದ ಶ್ರೀ ಸಂಜಯ್ ಅಪ್ಪಾಸಾಹೇಬ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಈ ಕೆಳಗಿನ ವಿಷಯ ಬಗ್ಗೆ ಚರ್ಚಿಸುವುದು ಸಭೆ ಕರೆಯಲಾಗಿದೆ. ವಿಷಯ ನಂಬರ್ 7, ನಿರ್ದೇಶಕ ಮಂಡಳಿ ಅವರು ತಯಾರಿಸಿದ 2025-26ನೇ ಸಾಲಿನ ವಾರ್ಷಿಕ ಆಯವ್ಯಯಗಳಿಗೆ ಮಂಜೂರು ಪಡೆಯುವುದು. ಟಿಪ್ಪಣಿ 2025-26ನೇ ಸಾಲಿನ ವಾರ್ಷಿಕ ವರದಿಯನ್ನು ನಿರ್ದೇಶಕ ಮಂಡಳಿ ಪರವಾಗಿ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಅಜಿತ್ ನಾಗರಾಜ್ ಪಾಟೀಲ್ ಇವರು ವಾರ್ಷಿಕ ವರದಿಯನ್ನು ಈಗಾಗಲೇ ಮಂಡಿಸುತ್ತಾರೆ. ಇದಕ್ಕೆ ತಾವು ಚಪ್ಪಾಳೆ ತಟ್ಟುವ ಮೂಲಕ ಅನುಮೋದನೆ ಕೊಡಬೇಕು. ನಮ್ಮ ಸಂಸ್ಥೆಯ ಕಾರ್ಯವ್ಯಾಪ್ತಿ ಚಿಕ್ಕದಾದರೂ ತಮ್ಮೆಲ್ಲರ ಮಾರ್ಗದರ್ಶನದಿಂದ ಸಂಸ್ಥೆ ಬೃಹದಾಕಾರವಾಗಿ ಬೆಳೆದಿದೆ. ಸಹಕಾರ ಕ್ಷೇತ್ರಕ್ಕೆ ಇರುವ ಅನೇಕ ಸವಾಲುಗಳು ಎದುರಿಸಿ ಗ್ರಾಮೀಣ ಪ್ರದೇಶದ ಜನರಿಗೆ ನಗರದಲ್ಲಿ ಸಿಗತಕ್ಕ ವಿವಿಧ ಆರ್ಥಿಕ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸಿ ಸಂಪೂರ್ಣವಾಗಿ ಪರಿವರ್ತಿಸುವುದರಿಂದ ನಗರಗಳಿಗೆ ವಲಸೆ ಹೋಗುವುದು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಗ್ರಾಮೀಣ ಭಾಗದ ಆರ್ಥಿಕ ಸಮೃದ್ಧಿಯನ್ನು ಸಾಧಿಸಲು ಶ್ರೀ ವೀರಾಚಾರ್ಯ ಸಂಸ್ಥೆಯು
ಹೊಸ ಹೊಸ ಜನಪರ ಯೋಜನೆಗಳನ್ನು ಸದಸ್ಯರಿಗೆ ಪರಿಚಯಿಸುವುದರೊಂದಿಗೆ ಕೃಷಿ ಶಿಕ್ಷಣ ಚಿಲ್ಲರೆ ವ್ಯಾಪಾರ ಸಾಲವನ್ನು ನೀಡುತ್ತಾ ಬಂದಿರುತ್ತದೆ. ಸಂಘವು ಸಾಧನೆಗೂ ಮೀರಿ ಅಮೋಘ ಬೆಳವಣಿಗೆಯಾಗಲು ಸಂಘದ ಸರ್ವ ಸದಸ್ಯರು, ಗ್ರಾಹಕರು, ಹಿತಚಿಂತಕರು ಮತ್ತು ನಿರ್ದೇಶಕ ಮಂಡಳಿಯ ಅವಿರತ ಪ್ರಯತ್ನ ಹಾಗೂ ಹಗಲಿರುಳು ಶ್ರಮಿಸುವ ಸಿಬ್ಬಂದಿಯ ಪ್ರಯತ್ನದ ಫಲವಾಗಿ ವರದಿ ವರ್ಷದಲ್ಲಿ ಸಂಘದ ಠೇವು ಸಂಗ್ರಹಣೆ, ಸಾಲ ವಿತರಣೆ ಹಾಗೂ ಲಾಭ ಗಳಿಕೆಯಲ್ಲಿ ಪ್ರಗತಿ ಸಾಧಿಸುತ್ತಿದೆ ಎಂದು ತಿಳಿಸಲು ಅತೀವ ಹೆಮ್ಮೆ ಎನಿಸುತ್ತದೆ. ಸದಸ್ಯರು ವರದಿ ವರ್ಷಾಂತಕ್ಕೆ ಅ ವರ್ಗದ ಸದಸ್ಯರು ಸಂಖ್ಯೆ 896 ಇದ್ದು ವರದಿ ವರ್ಷದಲ್ಲಿ 46 ಹೊಸ ಸದಸ್ಯರು ಮಾಡಿಕೊಳ್ಳಲಾಯಿತು ಹಾಗೂ 13 ಸದಸ್ಯರು ಕಡಿಮೆಗಿರುತ್ತಾರೆ. ಷೇರು ಬಂಡವಾಳ ವರದಿ ವರ್ಷಕ್ಕೆ ಪಾವತಿಯಾದ ಷೇರು ಬಂಡವಾಳ ರೂಪಾಯಿ 32,01,600 ರೂಪಾಯಿ ಇದ್ದು ಕಳೆದ ವರ್ಷಕ್ಕಿಂತ ರೂಪಾಯಿ 600 ರೂಪಾಯಿಯಷ್ಟು ಹೆಚ್ಚಾಗಿದೆ. ನಿಧಿ ವರದಿ ವರ್ಷಕ್ಕೆ ಒಟ್ಟು ನಿಧಿ ರೂಪಾಯಿ 5,46,99,558 ರೂಪಾಯಿ 82 ಪೈಸೆಯಷ್ಟಿದ್ದು ಇದು ಕಳೆದ ವರ್ಷಕ್ಕಿಂತ ರೂಪಾಯಿ 88,06,318 ರೂಪಾಯಿ 36 ಪೈಸೆಯಷ್ಟು ಹೆಚ್ಚಳವಾಗಿದೆ. ಠೇವುಗಳು ವರದಿ ವರ್ಷದಲ್ಲಿ ಠೇವು ಸಂಗ್ರಹದಲ್ಲಿ ಗಣನೀಯವಾದ ಹೆಚ್ಚಳವಾಗಿದ್ದು ವರ್ಷಾಂತಕ್ಕೆ ರೂಪಾಯಿ 32,25,31,913 ರೂಪಾಯಿ 59 ಪೈಸೆ ಇರುತ್ತದೆ. ಇದು ಕಳೆದ ವರ್ಷಕ್ಕಿಂತ ರೂಪಾಯಿ 1,17,11,51 ರೂಪಾಯಿ 98 ಪೈಸೆಯಷ್ಟು ಹೆಚ್ಚಳವಾಗಿದ್ದು ಇದನ್ನು ನಮೂದಿಸಲು ಹೆಮ್ಮೆ ಹಾಗೂ ಹರ್ಷವೆನಿಸುತ್ತದೆ. ನಮ್ಮ ಸೂಜ್ಞ ಸದಸ್ಯರು ಮತ್ತು ಅಮೂಲ್ಯವಾದ ಠೇವುಗಳನ್ನಿಟ್ಟು ನಮ್ಮ ಮೇಲೆ ವಿಶ್ವಾಸ ತೋರಿಸಿದ್ದೀರಿ. ಈ ಮುಂದೆಯೂ ಸಹ ತಮ್ಮ ಸರ್ಕಾರ ವಿಶ್ವಾಸ ಇದೇ ರೀತಿ ಇರಲೆಂದು ಅಪೇಕ್ಷಿಸುತ್ತೇನೆ. ಸಾಲಗಾರರ ಬೇಡಿಕೆಗಳ ಅನುಸಾರವಾಗಿ ವಿವಿಧ ಬ್ಯಾಂಕ್ ಹಾಗೂ ಸಂಘ ಸಂಸ್ಥೆಗಳಲ್ಲಿ ಮುದ್ರಕ ಠೇವು ರೂಪದಲ್ಲಿ ರೂಪಾಯಿ 16,61,65,280 ರೂಪಾಯಿ ಮತ್ತು ಉಳಿತಾಯ ಹಾಗೂ ಚಟ್ಟಿ ಖಾತೆಗಳಲ್ಲಿ ರೂಪಾಯಿ 1,20,92,160 ರೂಪಾಯಿ 20 ಪೈಸೆ ಶುಲ್ಕ ಇಡಲಾಗಿದೆ. ಅದೇ ಪ್ರಕಾರ ನಗದು ಶುಲ್ಕ ಅಂತ ರೂಪಾಯಿ ಇವತ್ತಿನ ದಿವಸ ವೀರಾಚಾರ್ಯ ಅಲ್ಪಸಂಖ್ಯಾತರ ಸಂವಾದ ಸಹಕಾರಿ ನಿಯಮಿತ ಭೇಟಿಯ ವಿವಿಧ ಉದ್ದೇಶಗಳ ಸಹಕಾರಿ ನಿಯಮಿತ ಭೇಟಿಯ ಈ ಸಹಕಾರಿಯ 24ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷರಾಗಿ ಮಹಾವೀರ್ ವಸಂತ್ ನಿಲಜಗಿ, ವಿದ್ಯುತ್ ಸಹಕಾರಿ ಸಂಘ ನಿಯಮಿತ ಹುಕ್ಕೇರಿ ಹಾಗೂ ನಮ್ಮ ಸದಸ್ಯರೇ, ಸಂಚಾಲಕ ಮಂಡಳಿ ಸಿಬ್ಬಂದಿ ವರ್ಗದವರೇ, ಅದೇ ಪ್ರಕಾರ